Anil, one minute. I've been in the industry for last 15 years. Anil. ಮಹೇಶ್ ಅವರು ಮಾತಾಡ್ಬೇಕು, ಅಜಿತ್ ಅವರು ಮಾತಾಡ್ಬೇಕು, ಅರ್ಥ ಆಗಿಲ್ಲ. ಬಿಜೆಪಿ ಹೋಗ್ತಾರೆ ಯಾರು ಅಂತ. ಬಿಜೆಪಿ ನ್ಯೂಟ್ರಲ್ ಅಲ್ಲ, ಯುಪಿ ನ್ಯೂಟ್ರಲ್. ಲೆಟ್ ಮಹೇಶ್ ಅಲ್ಲ, ಲೆಟ್ ಮಹೇಶ್ ಬಿಜೆಪಿ ಹೋಗ್ತಾರೆ ಹಾಕ್ಬೇಡಿ. ಬಿಜೆಪಿಯಿಂದ ತೊಂದರೆ ಇಲ್ಲ, ಬಿಜೆಪಿ ಹೋಗ್ತಾರೆ ಹಾಕ್ಬೇಡಿ. ಬಿಜೆಪಿ ಹೋಗ್ತಾರೆ ಜಾಗ ಇಲ್ಲ. ಆಂಕರ್ ಅವರು ನ್ಯೂಟ್ರಲ್ ಆಗಿರ್ಬೇಕು. ಆಸ್ ಅ ಮೀಡಿಯಾ ಆರ್ ದ media doing their job? Are the media doing their job? Prime Minister of India ಏನ್ ಮಾಡಬೇಕು? ಡೈರೆಕ್ಷನ್ಸ್ ಕೊಡಬೇಕು. He has to sit in the office, watch the entire process. ಅದೇನು ಹೋಗ್ಬಿಟ್ಟು ನರೇಂದ್ರ ಮೋದಿ ಅವರು ಅಲ್ಲಿ ಗನ್ ಇಟ್ಕೊಂಡು ಹೋಗಿ ಶೂಟ್ ಮಾಡ್ತಾ ಇದ್ರ? ಇಲ್ವಲ್ಲ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್. ಬಟ್ ವೈ ಡಿಡ್ ಪ್ರೈಮ್ ಮಿನಿಸ್ಟರ್ ಮೋದಿ ಡಿಡ್ ನಾಟ್ ಡೂ ಅ ಸಿಂಗಲ್ ಪ್ರೆಸ್ ಮೀಟ್ ಇನ್ ಲಾಸ್ಟ್ 11 years? ನೀವು ಹೆಸರು ಕೇಳಿದಿರಿ ಇದನ್ನ. 8 ಗಂಟೆಗೆ ಬರ್ತಾರೆ, ಯಾವುದೋ ಒಂದು ವಿಚಾರವನ್ನ ಎತ್ಕೊಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ನೀವು ಹೇಳಿದ್ದು ನಾವು ಕೇಳ್ಕೊಂತ ಹೋಗ್ಬಿಡ್ಬೇಕು, ಜೈ ಅನ್ಕೊಂತ ಹೋಗ್ಬಿಡ್ಬೇಕು. ನೀವು ತಗೊಂಡಿರೋ ಮಂಗಳಾರತಿಗೆ ನಾವು ಹೋಗ್ತಾ ಇರ್ಬೇಕು. ಸುವರ್ಣ ನ್ಯೂಸ್ ನಲ್ಲಿ ನಡೆದ ಚರ್ಚೆಯ ದಿಕ್ಕನ್ನ ನೀವು ಗಮನಿಸಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ. ಆಯ್ತು ಸ್ವಾಮಿ, ಒಂದ್ ಕೆಲಸ ಮಾಡಿ, ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ಚರ್ಚೆ ರೆಡಿ ಮಾಡ್ಕೊಳ್ಳಿ. ಪುಲ್ವಾಮಾ ಬಗ್ಗೆ ನೀವು ಎಷ್ಟು ಚರ್ಚೆ ಮಾಡಿದಿರಿ, ಈ ಬೇರೆ ಬೇರೆ ವಿಚಾರಗಳ ಬಗ್ಗೆ ಎಷ್ಟು ಚರ್ಚೆ ಮಾಡಿದಿರಿ, ತಮ್ಮ ಮಾಧ್ಯಮಗಳಲ್ಲೇ ನಾನು ಬರ್ತೀನಿ. ತಾವೇ ತಮ್ಮ ಚಾನಲ್ ಒಳಗಿರುವಂತ ಡೇಟಾನ ತೆಗೆದು ನಾನು ಮುಂದೆ ಹೇಳಿ, ರಾಜ್ಯದ ಜನರು ಮುಂದೆ ಇಡೋಣ ಎಷ್ಟು ಚರ್ಚೆ ಆಯ್ತು ಇದ್ರ ಬಗ್ಗೆ ಅಂತ ಹೇಳಿ. ಒಬ್ಬ ಮಿನಿಸ್ಟರ್ ಏನ್ ಮಾತಾಡೋದ್ರ ಬಗ್ಗೆ ಚರ್ಚೆ ಮಾಡಿದಿರಾ? ನಾನು ತೆಗೆದುಕೊಂಡ ಸ್ಟ್ಯಾಂಡ್ ಗೊತ್ತಿಲ್ವಾ? ನಾನು ತಗೊಂಡಿರೋ ಸ್ಟ್ಯಾಂಡ್ ಗೊತ್ತಿಲ್ವಾ ನಿಮಗೆ? ನಾನು ತೆಗೆದುಕೊಂಡಿರೋ ಸ್ಟ್ಯಾಂಡ್ ಗೊತ್ತಿಲ್ವಾ? ಸ್ಟ್ಯಾಂಡ್ ಅಬೌಟ್ ಇಂಡಿವಿಜುವಲ್ ಡಸ್ ನಾಟ್ ರಿಯಲಿ ಮ್ಯಾಟರ್. ಆಸ್ ಅ ಮೀಡಿಯಾ ಆರ್ ದ ಮೀಡಿಯಾ ಡೂಯಿಂಗ್ ದೇರ್ ಜಾಬ್? ಆರ್ ದ ಮೀಡಿಯಾ ಡೂಯಿಂಗ್ ದೇರ್ ಜಾಬ್? ಅಕಸ್ಮಾತ್ ಕೇಳಿದ್ರೆ ಅದ್ರ ಬಗ್ಗೆ ಕೇಳಿದ್ರೆ ಉತ್ತರ ಕೊಡಬೇಕಾಯ್ತು. ಈ ವಿಡಿಯೋ ನೋಡಿದಾಗ ನಿಜಕ್ಕೂ ಒಬ್ಬ ಪತ್ರಕರ್ತನಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದು ಸರಿಯಾ ತಪ್ಪಾ ಅಂತೇಳಿ ಒಂದು ಸಾರಿ ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕಾಗಿದ್ದಂತೂ ಅಜಿತ್ ಹನುಮಕ್ಕನವರು. ನಿಜಕ್ಕೂ ಈ ವಿಡಿಯೋವನ್ನು ನೋಡಿದಾಗ ಪ್ರತಿಯೊಬ್ಬ ಪತ್ರಕರ್ತನಿಗೆ ಅನ್ಸೋದೇನು ಗೊತ್ತಾ, ಇಷ್ಟೊಂದು ಕೆಳಮಟ್ಟಕ್ಕೆ ನಾವು ಇಳಿಬೇಕಾ ಅಂತ ಹೇಳ್ಬಿಟ್ಟು. ನೋಡಿ, ಒಬ್ಬ ಕಾಂಗ್ರೆಸ್ ಪಕ್ಷದ ವಕ್ತಾರ ಅರುಣ್ ಹೇಳ್ತಾರೆ, ನೀವು BJPಯ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನೇರವಾಗಿ ಅವ್ರದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆರೋಪ ಮಾಡ್ತಾರೆ ಅಂತಂದಾಗ, ಕೊನೆಯ ಪಕ್ಷ ಅಜಿತ್ ಹನುಮಕ್ಕನವರಿಗೆ ಅವ್ರು ಹೇಳ್ತಾ ಇರುವುದು ಸರಿ ಅಂತೇಳಿ ಒಂದು ಸಾರಿನಾದರೂ ಅವ್ರಿಗೆ ಅನಿಸಿರ್ಬೇಕಾಗಿತ್ತಲ್ಲ. ಎಷ್ಟು ಬಾರಿ ರೀ ನೀವು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ, ಪವಿತ್ರವಾದಂತಹ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಘನತೆ ಗೌರವ ಇರುತ್ತಲ್ಲ. ಒಬ್ಬ ರಾಜಕಾರಣಿಗಳು ನಿಮ್ಮನ್ನ, ಒಬ್ಬ ಪತ್ರಕರ್ತರನ್ನ ನೀವು BJP ಪಕ್ಷದ ವಕ್ತಾರರು ಅಂತ ಹೇಳ್ತಾರೆ, ಅಲ್ಲಿ ಕೂತ್ಕೊಳ್ತಿರುವಂತಹ ಮಹೇಶ್ ವಕ್ತಾರರ, ನೀವು ವಕ್ತಾರರ ಅಂತೇಳಿ ನೇರವಾಗಿ ಹೇಳ್ತಾರೆ ಅಂತಂದಾಗ, ಕೊನೆಯ ಪಕ್ಷ ನೀವು ಅದನ್ನ ಮನವರಿಕೆ ಮಾಡ್ಕೊಳ್ಬೇಕಾಗಿತ್ತು. ನಾನು ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ಬೇಕಾಗಿತ್ತು. ಇವರೊಬ್ಬರೇ ಹೇಳ್ತಿರೋದಲ್ಲ ಅಜಿತ್ ಹನುಮಕ್ಕನವರೇ. ಸಂತೋಷ್ ಲಾಡ್ ಅವರು ನಿಮ್ಮದೇ ಕಾರ್ಯಕ್ರಮದಲ್ಲಿ ಕುತ್ಕೊಂಡು, ನ್ಯೂಸ್ ಅವರದಲ್ಲಿ ಕುತ್ಕೊಂಡು ನಿಮಗೆ ಪ್ರಶ್ನೆ ಮಾಡಿದಾಗ ನೀವು ಮುಗುಳ್ನಕ್ಕಿದ್ದು, ನೀವು ಮೋದಿಯವ್ರನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, BJP ಅವ್ರನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದಾಗ ನೀವು ಮುಗುಳ್ನಕ್ಕಿದ್ದು, ಹೌದೋ ಇಲ್ವೋ? ಯಾತಕ್ಕೆ? ಇದೇ ಸಂತೋಷ್ ಲಾಡ್ ಅವರು ಗಾಡಿಲಿ ಡ್ರೈವ್ ಮಾಡಬೇಕಾದ್ರೆ ನಿಮ್ಮನ್ನು ಪ್ರಶ್ನೆ ಮಾಡಿದ್ರಲ್ಲ, ಅವತ್ತೂ ಸಹ ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನಿಜಕ್ಕೂ ಬೇಜಾರಾಗ್ತಾ ಇರ್ಬೋದು, ನಿಮ್ಗೆ ಆಗ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ ರೀ, ಆದರೆ ನಮಗಂತೂ ಆಗ್ತಾ ಇದೆ. ಎಂತಹ ಪತ್ರಕರ್ತರ್ರಿ ನೀವು? ಒಂದು ಕಾಲದಲ್ಲಿ ಯುವ ಪತ್ರಕರ್ತರಾಗಿ ಒಂದು ಭರವಸೆಯನ್ನ ಮೂಡಿಸಿದಂಥವ್ರು ನೀವು. ಇವತ್ತು ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ವಕ್ತಾರ ನಿಮ್ಮನ್ನ ನೇರವಾಗಿ ನಿಮ್ಮದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡ್ತಾನೆ ಅಂತಂದಾಗ, ಆ ಅಜಿತ್ ಹನುಮಕ್ಕನವರಲ್ಲಿ ಈ ಅಜಿತ್ ಹನುಮಕ್ಕನವರಲ್ರಿ? ಯೋಚನೆ ಮಾಡಿ. ಯಾವತ್ತಾದರೂ ಒಂದು ದಿವಸನಾದರೂ ಈ ಥರ ಹೇಳ್ತಾ ಇದ್ದಾರೆ, ನಾನು ಈ ರೀತಿ ಕೆಲಸ ಮಾಡಬಹುದಾ? ಅವ್ರು ಹೇಳ್ತಾರಲ್ರಿ ಅರುಣ್ ಅವರು, ನೀವು ಅದಕ್ಕಿಂತ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿ BJPಯಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅಂತಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಜಿತ್ ಹನುಮಕ್ಕನವರೇ, ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಬಹಳ ಬೇಸರದ ಸಂಗತಿ. ಯಾವತ್ತು ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆಗೆ ನೀವೆಲ್ಲ ಪತ್ರಕರ್ತರು ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಬಂದ್ರೋ, ಅವತ್ತೇ ಗೊತ್ತಾಯ್ತು ಪತ್ರಕರ್ತರು ಯಾವತ್ತು ಪಕ್ಷಾತೀತವಾಗಿರಬೇಕು, ಯಾವುದೇ ರಾಜಕಾರಣಿಗಳ ವೈಯಕ್ತಿಕ ವಿಚಾರಗಳಿಗೆ ಹೋಗಬಾರದು. ಇದೊಂದು ವೆಪನ್ ರೀ, ಖಡ್ಗಕ್ಕಿಂತ ಲೇಖನಿ ಹರಿತ ಅಂತಾರಲ್ಲ,
ಈ ಲೇಖನಿಯ ಹರಿತ ಏನಿದೆಯಲ್ಲ ಅದನ್ನು ಜನರಿಗೆ ತೋರಿಸ್ಬೇಕಾಗಿತ್ತು. ಖಡ್ಗಕ್ಕಿಂತ ಲೇಖನಿ ಹರಿತ ಅಂತೇಳಿ ತೋರಿಸ್ಬೇಕಾಗಿತ್ತು. ಆದರೆ ಇವತ್ತು ಆಗ್ತಾ ಇರೋದೇನ್ರಿ, ಒಬ್ಬ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತಂದರೆ, ಒಬ್ಬ ಜನಾರ್ದನ ರೆಡ್ಡಿ ಪ್ರಶ್ನೆ ಮಾಡಿದ್ದ, ಒಬ್ಬ ಸಂತೋಷ್ ರಾಡ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ರಮೇಶ್ ಕುಮಾರ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಅಂತಂದಾಗ ಕೊನೆಯ ಪಕ್ಷ ನಾನು ಏನು ತಪ್ಪು ಮಾಡ್ತಾ ಇದ್ದೀರಿ, ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತೇಳಿ ಒಂದು ಸಾರಿನಾದರೂ ನೀವು ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕಾಗಿತ್ತು ಅಜಿತ್ ಹನುಮಕ್ಕನವರೇ. ಆದರೆ ನೀವು ಮಾಡ್ಕೊಳ್ತಾ ಇಲ್ಲ, 100ಕ್ಕೆ 100 ಭಾಗ ನೀವು ಮಾಡ್ಕೊಳ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕೋದ್ಯಮಕ್ಕೆ ಕಪ್ಪು ಚಿಕ್ಕೆ ಬರ್ತಾ ಇದೆ. ನಾವು ಯಾವತ್ತಿಗೂ ಸಹ ಯಾವುದೇ ಪತ್ರಕರ್ತರನ್ನು ಟೀಕೆ ಮಾಡೋದಿಲ್ಲ. ನಿಮ್ಮ ದಾರಿ ತಪ್ಪು ಹೋಗ್ತಾ ಇರಬೇಕಾದ್ರೆ ಸಮಯದಲ್ಲಿ ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ, ಸರಿ ದಾರಿಗೆ ಬನ್ನಿ. ಅದೊಂದು ಸಣ್ಣ ಪ್ರಯತ್ನ ನಾವು ನಮ್ಮ ಚಾನಲ್ ಮೂಲಕ ಮಾಡ್ತಾ ಇದ್ದೇವೆ. ನೀವು ಸರಿ ದಾರಿಗೆ ಬರಬೇಕ್ರಿ. ನೀವು ಸರಿ ದಾರಿಗೆ ಬಂದಾಗ ಮಾತ್ರ ಈ ದೇಶ ಉಳಿಯುತ್ತೆ. ದೇಶ ಮುಖ್ಯ, BJP ಪಕ್ಷ ಮುಖ್ಯ ಅಲ್ಲ, ಮೋದಿ ಮುಖ್ಯ ಅಲ್ಲ, ಸಿದ್ದರಾಮಯ್ಯ ಮುಖ್ಯ ಅಲ್ಲ, ರಾಹುಲ್ ಗಾಂಧಿ ಮುಖ್ಯ ಅಲ್ಲ, ಈ ದೇಶ ಮುಖ್ಯ ರೀ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀವಿ. ನಾನು ನಿಜಕ್ಕೆ ಪ್ರತಿ ಸಾರಿನೂ ನೋಡಬೇಕಾದ್ರೆ ಪ್ರಬುದ್ಧವಾದಂತಹ ಪತ್ರಕರ್ತರು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ನಮ್ಮಂಥವ್ರ ಹತ್ರ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಗೆ ತಂದಿಟ್ಬಿಟ್ರಲ್ಲ ನೀವು. ನಿಜಕ್ಕೂ ಒಂದು ಪಕ್ಷದ ಕಾರ್ಯಕರ್ತರು ಅಂತೇಳಿ ಅವ್ರು ಹೇಳ್ತಾರೆ ಅಂತಂದಾಗ ನೀವು ನಡ್ಕೊಳ್ತಾ ಇರುವಂಥ ರೀತಿನೂ ಅದೇ ರೀತಿ ಇದೆಯಲ್ಲ, ಬದಲಾವಣೆ ಆಗ್ತಾ ಇರೋದೇನ್ರಿ, ಒಬ್ಬ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತಂದರೆ, ಒಬ್ಬ ಜನಾರ್ದನ ರೆಡ್ಡಿ ಪ್ರಶ್ನೆ ಮಾಡಿದ್ದ, ಒಬ್ಬ ಸಂತೋಷ್ ರಾಡ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ರಮೇಶ್ ಕುಮಾರ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಅಂತಂದಾಗ ಕೊನೆಯ ಪಕ್ಷ ನಾನು ಏನು ತಪ್ಪು ಮಾಡ್ತಾ ಇದ್ದೀರಿ, ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತೇಳಿ ಒಂದು ಸಾರಿನಾದರೂ ನೀವು ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕಾಗಿತ್ತು ಅಜಿತ್ ಹನುಮಕ್ಕನವರೇ. ಆದರೆ ನೀವು ಮಾಡ್ಕೊಳ್ತಾ ಇಲ್ಲ, 100ಕ್ಕೆ 100 ಭಾಗ ನೀವು ಮಾಡ್ಕೊಳ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕೋದ್ಯಮಕ್ಕೆ ಕಪ್ಪು ಚಿಕ್ಕೆ ಬರ್ತಾ ಇದೆ. ನಾವು ಯಾವತ್ತಿಗೂ ಸಹ ಯಾವುದೇ ಪತ್ರಕರ್ತರನ್ನು ಟೀಕೆ ಮಾಡೋದಿಲ್ಲ. ನಿಮ್ಮ ದಾರಿ ತಪ್ಪು ಹೋಗ್ತಾ ಇರಬೇಕಾದ್ರೆ ಸಮಯದಲ್ಲಿ ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ, ಸರಿ ದಾರಿಗೆ ಬನ್ನಿ. ಅದೊಂದು ಸಣ್ಣ ಪ್ರಯತ್ನ ನಾವು ನಮ್ಮ ಚಾನಲ್ ಮೂಲಕ ಮಾಡ್ತಾ ಇದ್ದೇವೆ. ನೀವು ಸರಿ ದಾರಿಗೆ ಬರಬೇಕ್ರಿ. ನೀವು ಸರಿ ದಾರಿಗೆ ಬಂದಾಗ ಮಾತ್ರ ಈ ದೇಶ ಉಳಿಯುತ್ತೆ. ದೇಶ ಮುಖ್ಯ, BJP ಪಕ್ಷ ಮುಖ್ಯ ಅಲ್ಲ, ಮೋದಿ ಮುಖ್ಯ ಅಲ್ಲ, ಸಿದ್ದರಾಮಯ್ಯ ಮುಖ್ಯ ಅಲ್ಲ, ರಾಹುಲ್ ಗಾಂಧಿ ಮುಖ್ಯ ಅಲ್ಲ, ಈ ದೇಶ ಮುಖ್ಯ ರೀ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀವಿ. ನಾನು ನಿಜಕ್ಕೆ ಪ್ರತಿ ಸಾರಿನೂ ನೋಡಬೇಕಾದ್ರೆ ಪ್ರಬುದ್ಧವಾದಂತಹ ಪತ್ರಕರ್ತರು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ನಮ್ಮಂಥವ್ರ ಹತ್ರ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಗೆ ತಂದಿಟ್ಬಿಟ್ರಲ್ಲ ನೀವು. ನಿಜಕ್ಕೂ ಒಂದು ಪಕ್ಷದ ಕಾರ್ಯಕರ್ತರು ಅಂತೇಳಿ ಅವ್ರು ಹೇಳ್ತಾರೆ ಅಂತಂದಾಗ ನೀವು ನಡ್ಕೊಳ್ತಾ ಇರುವಂಥ ರೀತಿನೂ ಅದೇ ರೀತಿ ಇದೆಯಲ್ಲ, ಬದಲಾವಣೆ ಇನ್ನು ಮುಂದಾದರೂ ಬದಲಾವಣೆ ಆಗಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.